Hello students. So today let us start with the online classes for third semester zoology. So to tell you about the paper, it's 3.7 paper 3 physiology and human anatomy. So ಇದರಲ್ಲಿ ನೀವು human physiology ಮತ್ತು human anatomy ನ ಓದ್ತೀರಾ. So in that unit 1 is homeostasis. We'll see what is homeostasis and the topic is to maintain the constant internal environment, how the body will maintain the constant internal environment. Okay, so to tell you the definition of homeostasis, definition bandu, so the concept of maintenance of stable environment to maintain normal functions in the body is called homeostasis anta ಹೇಳ್ತೀವಿ. ಓಕೆ, ಇಂಟರ್ನಲ್ ಎನ್ವಿರಾನ್ಮೆಂಟನ್ನ ನಾವು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡೋದನ್ನು ನಾವು ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ. ಓಕೆ, ಸೊ ಅದರಿಂದ ಏನಾಗುತ್ತೆ, ಎಲ್ಲ ಬಾಡಿಯಲ್ಲಿ ಆಗುವಂಥ ಫಂಕ್ಷನ್ಸ್ ಎಲ್ಲನೂ ಕೂಡ ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ಪ್ರಾಸೆಸ್ ಆಫ್ ಮೇಂಟೆನೆನ್ಸ್ ಆಫ್ ದ ಸ್ಟೇಬಲ್ ಎನ್ವಿರಾನ್ಮೆಂಟ್, ಇಂಟರ್ನಲ್ ಎನ್ವಿರಾನ್ಮೆಂಟ್, ಇಂಟರ್ನಲ್ ಮಿಲಿಯು ಅಂತಾನು ಕೂಡ ಕರಿತೀವಿ ಇದನ್ನು. ಸೊ ಇದನ್ನು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಇನ್ ದ ಡಯಾಗ್ರಾಮ್ ಯು ಕ್ಯಾನ್ ಸಿ, ಸೊ ಇಲ್ಲಿ ಬಾಡಿ ಹೀಟನ್ನ ಇವಾಪ್ರೇಷನ್ ಆಫ್ ದ ವಾಟರ್ ಹೆಲ್ಪ್ಸ್ ರೆಗ್ಯುಲೇಟ್ ದ ಬಾಡಿ ಟೆಂಪ್ರೇಚರ್ ಯಾವ ಥರ ಇದಾಗುತ್ತೆ, ಸ್ವೆಟಿಂಗ್ ಆಗೋದ್ರಿಂದ ಮೇಂಟೈನ್ ಆಗುತ್ತೆ. ದೆನ್ ಕಿಡ್ನಿ ವಾಟರ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ದೆನ್ ಬ್ಲಡ್ ಡಿಸ್ಟ್ರಿಬ್ಯೂಟ್ಸ್ ಹೀಟ್ ಥ್ರೂ ಔಟ್ ದ ಬಾಡಿ, ಬ್ಲಡ್ ಮೂಮೆಂಟಿಂದ ಬಾಡಿಯಲ್ಲಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ದೆನ್ ಹೈಪೋಥಲಾಮಸ್ ಆಲ್ಸೋ ರೆಗ್ಯುಲೇಟ್ಸ್ ದ ಟೆಂಪ್ರೇಚರ್ ಆ್ಯಂಡ್ ಚೇಂಜಸ್ ಇನ್ ದ ಆಸ್ಮಾಟಿಕ್ ಪ್ರೆಷರ್. ಬ್ರೈನಲ್ಲಿ ಹೈಪೋಥಲಾಮಸ್ ಇರುತ್ತಲ್ಲ, ಅದು ಟೆಂಪ್ರೇಚರ್ ಚೇಂಜಸ್ ಮತ್ತು ಆಸ್ಮಾಟಿಕ್ ಪ್ರೆಷರ್ ಚೇಂಜಸನ್ನು ಇದು ಮಾಡುತ್ತೆ. ಸೊ ಯು ವಿಲ್ ಸಿ ಈಚ್ ಒನ್ ಇನ್ ಡೀಟೇಲ್ ಇನ್ ಯೋರ್ ಫರ್ದರ್ ಸ್ಲೈಡ್ಸ್. ಮತ್ತು ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡುತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಹೇಳ್ತೀವಿ. ದೆನ್ ಸ್ಕೆಲಿಟಲ್ ಮಸಲ್ ಇದು ಕಾಂಟ್ರಾಕ್ಟ್ ಮಾಡಿ ಇದು ಕೂಡ ಹೀಟನ್ನು ರಿಲೀಸ್ ಮಾಡುತ್ತೆ. ಓಕೆ, ವೆನ್ ದರ್ ಇಸ್ ಲೋ ಹೀಟ್ ಇನ್ ದ ಬಾಡಿ, ಆ ಟೈಮಲ್ಲಿ ನಿಮಗೆ ಈ ಎರಡು ವೇಯಲ್ಲಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಬ್ಲಡ್ ವೆಸಲ್ಸ್, ಬ್ಲಡ್ ಮೂಮೆಂಟಿಂದ, ಇನ್ನೊಂದು ಮಸಲ್ ಕಾಂಟ್ರಾಕ್ಷನಿಂದ ಹೀಟ್ ರಿಲೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇಂಟರ್ನಲ್ ಎನ್ವಿರಾನ್ಮೆಂಟು ಅಥವಾ ಇಂಟರ್ನಲ್ ಸ್ಟೇಬಲ್ ಎನ್ವಿರಾನ್ಮೆಂಟ್ ಮೇಂಟೈನ್ ಆಗಬೇಕಾದ್ರೆ, ಓಕೆ, ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಹ್ಯಾವ್ ಟು ಬಿ ಮೇಂಟೈನ್ಡ್ ಅಟ್ ಕಾನ್ಸ್ಟೆಂಟ್ ಲೆವೆಲ್ ಟು ಮೇಂಟೈನ್ ಹೋಮಿಯೋಸ್ಟಾಸಿಸ್. ಹೋಮಿಯೋಸ್ಟಾಸಿಸನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಈ 7 ಫ್ಯಾಕ್ಟರ್ಸು ನಮ್ಮ ಬಾಡಿಯಲ್ಲಿ ಕಾನ್ಸ್ಟೆಂಟ್ ಲೆವೆಲಲ್ಲಿ ಮೇಂಟೈನ್ ಆಗಬೇಕು. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಬಾರ್ದು, ಡಿಕ್ರೀಸ್ ಆಗಬಾರ್ದು, ನಾರ್ಮಲ್ ಲೆವೆಲ್ ಇರಬೇಕು. ಓಕೆ, ಇಟ್ ಶುಡ್ ಬಿ ಮೀಡಿಯಮ್ ಲೆವೆಲ್ಡ್. ಸೊ ಫಸ್ಟ್ ಫ್ಯಾಕ್ಟರ್ ಇಸ್ ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್. ಬಾಡಿ ಒಳಗಡೆ ವಾಟರ್ ಕಾನ್ಸಂಟ್ರೇಷನ್, ಅದ್ರ ಜೊತೆ ಸಾಲ್ಟ್ ಕಾನ್ಸಂಟ್ರೇಷನ್ ಎರಡೂ ಕೂಡ ಕಾನ್ಸ್ಟೆಂಟ್ ಇರಬೇಕು. ದೆನ್ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ ಹೈನೂ ಆಗಬಾರ್ದು, ಲೋನೂ ಆಗಬಾರ್ದು, ಅದು ಕೂಡ ಕಾನ್ಸ್ಟೆಂಟ್ ಲೆವೆಲಲ್ಲಿ ಇರಬೇಕು. ಥರ್ಡ್ ಫ್ಯಾಕ್ಟರ್ ಬಂದು ಅಯಾನಿಕ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಡಿಫ್ರೆಂಟ್ ಅಯಾನ್ಸ್ ಲೈಕ್ ಸೋಡಿಯಂ, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಮ್ಯಾಂಗನೀಸ್ ಅಂತ. ಇದರೆಲ್ಲರದ್ದು ಕಾನ್ಸಂಟ್ರೇಷನು ನಮ್ಮ ಬಾಡಿ ಫ್ಲೂಯಿಡ್ಸಲ್ಲಿ ಸೇಮ್ ಇರಬೇಕು. ದೆನ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಇದನ್ನು pH ಅಂತ ಹೇಳ್ತೀವಿ. ದೆನ್ ಬ್ಲಡ್ ಶುಗರ್ ಲೆವೆಲ್, ಇದು ಕೂಡ ನಾರ್ಮಲ್ ಇರಬೇಕು. ಇದರಲ್ಲಿ ಪ್ಯಾಂಕ್ರಿಯಾಸ್ ಮತ್ತು ಲಿವರು ಎರಡು ಜೊತೆಗೆ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೋಸ್ಟ್ ಆಫ್ ದ ಟೈಮ್ ಪ್ಯಾಂಕ್ರಿಯಾಸ್, ಮೆಜಾರಿಟಿ ವರ್ಕ್ ಮಾಡೋದು ಪ್ಯಾಂಕ್ರಿಯಾಸ್, ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ. ದೆನ್ ಹಾರ್ಮೋನ್ಸ್, ಬಾಡಿಯಲ್ಲಿ ಹಾರ್ಮೋನ್ಸ್ ಲೆವೆಲ್ಲು ಕೂಡ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದೆಲ್ಲ ಆಗುತ್ತೆ. ದೆನ್ ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್, ಫ್ಯಾಟ್ಸ್ ಕಾನ್ಸಂಟ್ರೇಷನ್ ಮತ್ತು ಬಾಡಿಯಲ್ಲಿ ಇರುವಂಥ ಪ್ರೋಟೀನ್ ಕಾನ್ಸಂಟ್ರೇಷನು ಕೂಡ ನಾರ್ಮಲ್ ಲೆವೆಲಲ್ಲಿ ಇರಬೇಕು ಅಥವಾ ಕಾನ್ಸ್ಟೆಂಟ್ ಲೆವೆಲಲ್ಲಿ ಇರಬೇಕು. ಇಲ್ಲಿ ನಿಮ್ಮ ಲಿವರ್ ಇಸ್ ದ ಒನ್ ವಿಚ್ ಇಸ್ ವರ್ಕಿಂಗ್. ಸೊ ಒಂದೊಂದು ಆರ್ಗನ್ನು ಕೂಡ ಇಲ್ಲಿ ಇಂಟರ್ ರಿಲೇಟೆಡ್ ಆಗಿ ಕೋಆರ್ಡಿನೇಟೆಡ್ ವೇಯಲ್ಲಿ ಕೆಲಸ ಮಾಡುತ್ತೆ. ಬಾಡಿಯಲ್ಲಿ ಇರುವಂಥ ಎಲ್ಲ ಸಿಸ್ಟಮ್ಸನ್ನು ನಾರ್ಮಲ್ ಆಗಿ ನಡೆಸೋದಕ್ಕೋಸ್ಕರ, ಆ್ಯಂಡ್ ದೆನ್ ಟು ಮೇಂಟೈನ್ ದ ಲೆವೆಲ್ ಇನ್ ಅ ನಾರ್ಮಲ್ ಆರ್ ಕಾನ್ಸ್ಟೆಂಟ್ ಲೆವೆಲ್. ಓಕೆ, ದೆನ್ ಸೊ ಫಸ್ಟ್ ಇದು ಒಂದೊಂದು ಕೂಡ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಂದ್ರೆ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್ ಈಸ್ ಟು ಬಿ ಮೇಂಟೈನ್ ಇನ್ ದ ಬಾಡಿ. ಇಲ್ಲಿ ಬೈ ಆಸ್ಮಾಸಿಸ್ ಮತ್ತು ಆಸ್ಮಾಟಿಕ್ ಪ್ರೆಷರ್, ಈ ಎರಡು ಪ್ರಾಸೆಸ್ಸನ್ನು ಯುಟಿಲೈಸ್ ಮಾಡಿಕೊಂಡು ಬಾಡಿಯಲ್ಲಿ ಇರೋವಂಥ ಕೆಲವೊಂದು ಆರ್ಗನ್ಸ್ ಏನು ಮಾಡುತ್ತೆ, ಬಾಡಿ ಫ್ಲೂಯಿಡ್ಸ್ ಅಂತ ಹೇಳಿದರೆ ಬ್ಲಡ್ ಈಸ್ ದ ಮೇಜರ್ ಫ್ಲೂಯಿಡ್. ದೆನ್ ಕಮ್ಸ್ ಯುವರ್ ಲಿಂಫ್, ದೆನ್ ಯೂರಿನ್, ಎನಿ ಆಫ್ ದ ಲಿಕ್ವಿಡ್ ಸಬ್ಸ್ಟೆನ್ಸಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬಾಡಿ, ಅದನ್ನು ಎಲ್ಲ ನಾವು ಫ್ಲೂಯಿಡ್ ಅಂತ ಕರಿತೀವಿ. ಇದರಲ್ಲಿ ಆಸ್ಮಾಸಿಸ್ ಮತ್ತು ಆಸ್ಮಾಟಿಕ್ ಪ್ರೆಷರ್ ಎರಡೂ ಕೂಡ ಮೇಂಟೈನ್ ಆಗಿ ಈ ಒಂದು ಪ್ರಾಸೆಸ್ ಆಗಿ ಏನಾಗುತ್ತೆ, ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್ ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ. ಓಕೆ,
ಸೊ ಟು ಡಿಫೈನ್ ಯು ವಾಟ್ ಇಸ್ ಆಸ್ಮಾಸಿಸ್ ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಇಟ್ ಈಸ್ ಅ ವೆರಿ ಸಿಂಪಲ್ ಪ್ರಾಸೆಸ್ ವೇರ್ ದ ಮಾಲಿಕ್ಯೂಲ್ಸ್, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ವಿಲ್ ಮೂವ್ ಫ್ರಮ್ ದ ಲೆವೆಲ್ ಆಫ್ lower concentration to the higher concentration through a semi permeable membrane. ಓಕೆ, ವಾಟರ್ ಮಾಲಿಕ್ಯೂಲ್ಸ್ ಅಥವಾ ಸಾಲಿಡ್ ಮಾಲಿಕ್ಯೂಲ್ಸು ಲೋವರ್ ಕಾನ್ಸಂಟ್ರೇಷನ್ ಕಡೆಯಿಂದ ಹೈಯರ್ ಕಾನ್ಸಂಟ್ರೇಷನ್ ಕಡೆಗೆ ಮೂವ್ ಆದರೆ ಯಾವ ಥರ ಮೂವ್ ಆಗುತ್ತೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಅದ್ರ ಒಳಗಡೆ ಮೂವ್ ಆಗಿ ಆ ಮೀಡಿಯಮಿಂದ ಮೂವ್ ಆದರೆ ಅದನ್ನು ನಾವು ಆಸ್ಮಾಸಿಸ್ ಅಂತ ಕರಿತೀವಿ. ಈ ಆಸ್ಮಾಸಿಸಿಂದ ಮತ್ತು ಆಸ್ಮಾಟಿಕ್ ಪ್ರೆಷರ್ ಅಂದರೆ ಏನು? ಸೊ ಆಸ್ಮಾಟಿಕ್ pressure is the minimum pressure which needs to be applied to a solution to prevent the inward flow of its pure solvent across a semi-permeable membrane. Okay, ಇದು ಇನ್ವರ್ಡ್ ಫ್ಲೋ ಆಗ್ದಂಗೆ ಸ್ಟಾಪ್ ಮಾಡೋದನ್ನು. ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ದ ಮೆಜರ್ ಆಫ್ ದ ಟೆಂಡೆನ್ಸಿ ಆಫ್ ಎ ಸೊಲ್ಯೂಷನ್ ಟು ಟೇಕ್ ಇನ್ ಪ್ಯೂರ್ ಸಾಲ್ವೆಂಟ್ ಬೈ ಆಸ್ಮಾಸಿಸ್. ಓಕೆ, ಇಲ್ಲಿ ಸೊಲ್ಯೂಷನಲ್ಲಿ ವಾಟ್ ಯು ವಿಲ್ ಡೂ ಇಸ್ ದ ಪ್ರೆಷರ್ ವಿಚ್ ನೀಡ್ಸ್ ಟು ಬಿ ಅಪ್ಲೈಡ್ ಟು ಅ ಸೊಲ್ಯೂಷನ್ ಯಾವ ಪ್ರೆಷರನ್ನು ಅಪ್ಲೈ ಮಾಡುತ್ತೆ, ಯಾವುದಕ್ಕೋಸ್ಕರ ಅಂದರೆ ಟು ಪ್ರಿವೆಂಟ್ ದ ಇನ್ವರ್ಡ್ ಫ್ಲೋ ಆಫ್ ಇಟ್ಸ್ ಪ್ಯೂರ್ ಸಾಲ್ವೆಂಟ್ ಅಕ್ರಾಸ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಹೊರಗಡೆ ಸೊಲ್ಯೂಷನಲ್ಲಿ ಇರೋವಂಥ ಮಾಲಿಕ್ಯೂಲ್ಸು ಒಳಗಡೆ ಬರಬಾರ್ದು. ಓಕೆ, ಸೊ ಇದನ್ನು ಅವಾಯ್ಡ್, ಸೆಮಿ ಪರ್ಮಿಯಬಲ್ ಮೆಂಬ್ರೇನ ನಾವು ಕ್ರಾಸ್ ಮಾಡಿ ಒಳಗಡೆ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಏನು ಮಿನಿಮಮ್ ಪ್ರೆಷರ್ ಅಪ್ಲೈ ಆಗುತ್ತೆ, ಆ ಸೊಲ್ಯೂಷನ್ ಏನು ಮಿನಿಮಮ್ ಪ್ರೆಷರನ್ನು ಅಪ್ಲೈ ಮಾಡುತ್ತೆ ಅದನ್ನು ನಾವು ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಓಕೆ, ಸೊ ಐ ವಿಲ್ ಒನ್ಸ್ ಅಗೇನ್ ಡಿಫೈನ್ ಯು ವಾಟ್ ಇಸ್ ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳಿದರೆ it is the minimum pressure which needs to be applied to a solution to prevent the inward flow of its pure solvent across a semi-permeable membrane. Okay, semi-permeable membrane across even pressure maintain ಆಗುತ್ತೆ. ಹೊರಗಡೆಯಿಂದ ಒಳಗಡೆ ಯಾವುದೇ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗಬಾರ್ದು ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ಅನ್ನೋದನ್ನು ಈ ಒಂದು ಪ್ರೆಷರ್ ಮೇಂಟೈನ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಸ್ಮಾಟಿಕ್ ಪ್ರೆಷರ್. ಈ ಎರಡು ಪ್ರಾಸೆಸ್ಸನ್ನು ಯೂಟಿಲೈಸ್ ಮಾಡಿಕೊಂಡು ನಮ್ಮ ಬಾಡಿ ಒಳಗಡೆ ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್ನು ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ ಅಥವಾ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಡಬೇಕಾದ್ರೆ ಕೆಲವೊಂದು ಮರೈನ್ ಆ್ಯನಿಮಲ್ಸಲ್ಲಿ ವಾಟರ್ ಆ್ಯಂಡ್ ಸಾಲ್ಟ್ ಕಾನ್ಸಂಟ್ರೇಷನ್ ಆಸ್ಮಾಸಿಸ್ ಮುಖಾಂತರ ಮೇಂಟೈನ್ ಆಗುತ್ತೆ. ದೇ ಚೇಂಜ್ ದರ್ ಆಸ್ಮಾಟಿಕ್ ಪ್ರೆಷರ್ ಅಕಾರ್ಡಿಂಗ್ ಟು ದ ಸರೌಂಡಿಂಗ್. ಮರೈನ್ ಆ್ಯನಿಮಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸಿಯಲ್ಲಿ ಓಷನ್ಸಲ್ಲಿ ಇರುವಂಥ ಫಿಶಸ್ ಎಲ್ಲ ಏನು ಮಾಡುತ್ತೆ, ಬಾಡಿ ಒಳಗಡೆ ಆಸ್ಮಾಟಿಕ್ ಪ್ರೆಷರನ್ನು ಹೊರಗಡೆ ಇರೋ ಥರ ಚೇಂಜ್ ಮಾಡ್ಕೊಳ್ಳುತ್ತೆ. ಓಕೆ, when the osmotic pressure increases outside the body, that is in the water medium, inside the body also ಅದು ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಓಕೆ, ಇಟ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್, ಜಸ್ಟ್ ಕಾನ್ಸ್ಟೆಂಟ್ಸಿನ ಮೇಂಟೈನ್ ಮಾಡುತ್ತೆ. ದೆನ್ ಹೈಯರ್ ಇನ್ವರ್ಟಿಬ್ರೇಟ್ಸಲ್ಲಿ ಮತ್ತು ವರ್ಟಿಬ್ರೇಟ್ಸಲ್ಲಿ ಯಾವ ಥರ ಅಂದರೆ ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್ ಇಸ್ ಮೇಂಟೈನ್ ಬೈ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕಿಡ್ನೀಸ್. ಬಾಡಿಯಲ್ಲಿ ಕೆಲವೊಂದು ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸ್ ಆಗುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಆಗಿರ್ಬೋದು ಅಥವಾ ಯೂರಿನ್ ಅಲ್ಟ್ರಾ ಫಿಲ್ಟ್ರೇಷನ್ ಆಗಿರ್ಬೋದು. ಈ ಎಲ್ಲ ಪ್ರಾಸೆಸ್ಸಿಂದ ಏನಾಗುತ್ತೆ, ಎಲ್ಲ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಮತ್ತು ವಿತ್ ದ ಹೆಲ್ಪ್ ಆಫ್ ದ ಕಿಡ್ನಿ, ಹೈಯರ್ ಇನ್ವರ್ಟಿಬ್ರೇಟ್ಸಲ್ಲಿ ಮತ್ತು ವರ್ಟಿಬ್ರೇಟ್ಸಲ್ಲಿ ಕಿಡ್ನೀಸ್ ಮತ್ತು ಕೆಲವೊಂದು ಆ್ಯಕ್ಟಿವಿಟೀಸ್ ಮುಖಾಂತರ ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್ ಬಾಡಿ ಒಳಗಡೆ ನಾರ್ಮಲ್ ಲೆವೆಲಲ್ಲಿ ಮೇಂಟೈನ್ ಆಗುತ್ತೆ. ಓಕೆ, ಹಿಯರ್ based on the concentration there are 3 types of solution ಅನ್ನು 3 ಥರ ಡಿವೈಡ್ ಮಾಡ್ತೀವಿ based on the concentration. One is hypotonic solution, another one is isotonic solution, and the third one is hypertonic solution. Here you can see in the diagram. ಸೊ ಇಲ್ಲಿ ಯಾವಾಗ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಆ ಒಂದು ಸೊಲ್ಯೂಷನಿಗೆ ಯಾವಾಗ ನಾವು ಕರಿತೀವಿ ಅಂತ ಹೇಳಬೇಕಾದ್ರೆ, ಸಾಲ್ಟ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಈಸ್ ಲೋವರ್ ದ್ಯಾನ್ ಇನ್ಸೈಡ್ ದ ಸೆಲ್ ಒಳಗಡೆ ಇರೋವಂಥ ಸಾಲ್ಟ್ ಕಾನ್ಸಂಟ್ರೇಷನ್ಗಿಂತ ಸೆಲ್ಲಿಂದ ಹೊರಗಡೆ ಸೊಲ್ಯೂಷನಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ನು ಲೋವರ್ ಇರುತ್ತೆ. ಓಕೆ, ಆವಾಗ ಅದನ್ನು ಹೈಪೋ ಮೀನ್ಸ್ ಲೋವರ್ ಇರೋದ್ರಿಂದ ಅದನ್ನು ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಯಾವಾಗ ಸಾಲ್ಟ್ ಕಾನ್ಸಂಟ್ರೇಷನ್ ಸೆಲ್ ಒಳಗಡೆ ಕಡಿಮೆ ಇರುತ್ತೋ ಆವಾಗ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸು ಹೊರಗಡೆಯಿಂದ ಒಳಗಡೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ದ ವಾಟರ್ ಮಾಲಿಕ್ಯೂಲ್ಸ್ ಸೊಲ್ಯೂಷನಿಂದ ಸೆಲ್ ಒಳಗಡೆ ಎಂಟರ್ ಆಗಿರ್ತಿರೋದು. ವಾಟರ್ ಎಂಟರ್ಸ್ ದ ಸೆಲ್ ಕಾಸಿಂಗ್ ಇಟ್ ಟು ಲೈಸ್. ತುಂಬ ಜಾಸ್ತಿ ವಾಟರ್ ಮಾಲಿಕ್ಯೂಲ್ಸು ಒಳಗಡೆ ಬಂದು ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ, ಸೆಲ್ ಫುಲ್ ಬಲ್ಜಿಂಗ್ ಆಗ್ತಾ ಬರ್ಸ್ಟ್ ಆಗಿಬಿಡುತ್ತೆ ಆ್ಯಂಡ್ ಡೆತ್ ಆಗುತ್ತೆ, ಲೈಸ್ ಆಗುತ್ತೆ. ಐಸೋ ಮೀನ್ಸ್ ಸಿಮಿಲರ್. ಐಸೋಟೋನಿಕ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸಾಲ್ಟ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಈಸ್ ದ ಸೇಮ್ ಆ್ಯಸ್ ಇನ್ಸೈಡ್ ದ ಸೆಲ್ ಒಳಗಡೆನೂ ಸೆಲ್ ಹೊರಗಡೆನೂ ಸೊಲ್ಯೂಷನ್. ಹೊರಗಡೆ ಏನೈತೆ ಅಂತ ಹೇಳಿದ್ರೆ ಸೊಲ್ಯೂಷನ್ ಅಂತ ಹೇಳ್ತೀವಿ ಇದನ್ನು. ದಿಸ್ ಬ್ಲೂ ಕಲರ್ ಒನ್ ಈಸ್ ಯರ್ ಸೊಲ್ಯೂಷನ್.
ಇದರಲ್ಲೂ ಸೆಲ್ ಒಳಗಡೆ ಆಗಿರ್ಬೋದು, ಸೆಲ್ ಹೊರಗಡೆ ಆಗಿರ್ಬೋದು, ಎರಡು ಕಡೆನೂ ಕೂಡ ನಿಮಗೆ ಸೇಮ್ ಕಾನ್ಸಂಟ್ರೇಷನ್ ಮೇಂಟೈನ್ ಆಗುತ್ತೆ. ಸಾಲ್ಟ್ ಕಾನ್ಸಂಟ್ರೇಷನ್ ಇಲ್ಲೂ ಅಷ್ಟೇ ಸಾಲ್ಟ್ಸ್ ಇರುತ್ತೆ, ಹೊರಗಡೆನೂ ಕೂಡ ಅಷ್ಟೇ ಸಾಲ್ಟ್ಸ್ ಇರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಕೆಲವೊಂದು ಸರಿ ಒಳಗಡೆ ಬರುತ್ತೆ, ಹೊರಗಡೆ ಹೋಗುತ್ತೆ. ದ ಅಮೌಂಟ್ ಆಫ್ ವಾಟರ್ ಇನ್ ದ ಸೆಲ್ ಸ್ಟೇಸ್ ದ ಸೇಮ್. ಆದರೆ ಮೇ ಬಿ ಇನ್ವರ್ಡ್ ಮೂಮೆಂಟ್ ಆರ್ ಔಟ್ವರ್ಡ್ ಮೂಮೆಂಟ್, ಬಟ್ ಕಾನ್ಸ್ಟೆಂಟ್ ಮೇಂಟೈನ್ ಆಗುತ್ತೆ. ಸೆಲ್ಲು ನಾರ್ಮಲ್ ಆಗಿರುತ್ತೆ, ಬರ್ಸ್ಟ್ ಆಗೋದಿಲ್ಲ. ಇನ್ನೊಂದು ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಲ್ಟ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇಸ್ ಹೈಯರ್ ಕಂಪೇರ್ ಟು ದ ಸೆಲ್. ಸೆಲ್ ಒಳಗಡೆ ದಿಸ್ ಯೆಲ್ಲೋ ಕಲರ್ ಒನ್ ಈಸ್ ದ ಸೆಲ್, ಇದ್ರ ಒಳಗಡೆ ನಿಮಗೆ ಸಾಲ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಇದ್ರ ಹೊರಗಡೆ ದಿಸ್ ಬ್ಲೂ ಕಲರ್ ಒನ್ ಈಸ್ ದ ಸೊಲ್ಯೂಷನ್, ಹಿಯರ್ ಯು ಹ್ಯಾವ್ ಹೈಯರ್ ಸಾಲ್ಟ್ ಕಾನ್ಸಂಟ್ರೇಷನ್. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ವಾಟರ್ ಮಾಲಿಕ್ಯೂಲು ಒಳಗಡೆ, ಸೆಲ್ ಒಳಗಡೆ ಇರುವಂಥ ವಾಟರ್ ಮಾಲಿಕ್ಯೂಲ್ಸು ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಸಾಲ್ಟ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಬಂದು ವಾಟರ್ ಇಲ್ಲಿ ಮಿಕ್ಸ್ ಆಗಬೇಕು, ಯಾಕಂದರೆ ಅದು ಕಾನ್ಸಂಟ್ರೇಷನನ್ನು ಕಡಿಮೆ ಮಾಡೋದಕ್ಕೆ. ಸೊ ಸೆಲ್ ಒಳಗಡೆಯಿಂದ ಹೊರಗಡೆ ಬರುತ್ತೆ ವಾಟರ್ ಮಾಲಿಕ್ಯೂಲ್ಸ್. ಆವಾಗ ಏನಾಗುತ್ತೆ, ಸೆಲ್ಲು ನಾರ್ಮಲ್ ಸೈಜ್ಗಿಂತ ಶಿವರ್ ಆಗಿಬಿಡುತ್ತೆ. ಓಕೆ, ಒಂಥರ ಅದು ಅಬ್ನಾರ್ಮಲ್ ಸೈಜ್ ಆಗುತ್ತೆ. ಹಿಯರ್ ವಾಟರ್ ಲೀವ್ಸ್ ದ ಸೆಲ್ ಕಾಸಿಂಗ್ ಇಟ್ ಟು ಶ್ರಿವಲ್. Okay, so these are the three conditions here. This is about the maintenance of the water and salt concentration. So next, temperature. So temperature ಯಾವ ಥರ ಬಾಡಿಯಲ್ಲಿ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗುತ್ತೆ. ಹಿಯರ್ ಬೇಸ್ಡ್ ಆನ್ ದ ಟೆಂಪ್ರೇಚರ್ ಟಾಲರೇಟಿಂಗ್ ಲೆವೆಲ್, ಆ್ಯನಿಮಲ್ಸನ್ನು ಎರಡು ಥರ ಡಿವೈಡ್ ಮಾಡ್ತೀವಿ. ಒನ್ ಈಸ್ ಕೋಲ್ಡ್ ಬ್ಲಡೆಡ್ ಆರ್ ಪಾಯ್ಕಿಲೋಥರ್ಮ್ಸ್ ಅಂತ, ಇನ್ನೊಂದು ಹೋಮಿಯೋಥರ್ಮ್ಸ್ ಆರ್ ವಾರ್ಮ್ ಬ್ಲಡೆಡ್ ಅಂತ. ಓಕೆ, ಎರಡು ಥರ ಡಿವೈಡ್ ಮಾಡ್ತೀವಿ. ಪಾಯ್ಕಿಲೋಥರ್ಮ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತ ಹೇಳಿದರೆ, ಇನ್ ದೀಸ್ ಆ್ಯನಿಮಲ್ಸ್ ದ ಟೆಂಪ್ರೇಚರ್ ಆಫ್ ದ ಬಾಡಿ ಕೋಪ್ ಅಪ್ ಆರ್ ಅಡ್ಜಸ್ಟ್ ವಿತ್ ದ ಎನ್ವಿರಾನ್ಮೆಂಟಲ್ ಟೆಂಪ್ರೇಚರ್. ಓಕೆನಾ, ಇದೇನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆ ಎನ್ವಿರಾನ್ಮೆಂಟ್ ಯಾವ ಥರ, ಅದರಲ್ಲಿ ಟೆಂಪ್ರೇಚರ್ ಯಾವ ಥರ ಚೇಂಜ್ ಆಗುತ್ತೆ, ಅದಕ್ಕೆ ತಕ್ಕಂಗೆ ಬಾಡಿ ಒಳಗಡೆನೂ ಕೂಡ ಟೆಂಪ್ರೇಚರ್ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆ್ಯಸ್ ದ ಚೇಂಜಸ್. ಈ ಆ್ಯನಿಮಲ್ಸನ್ನು ಪಾಯ್ಕಿಲೋಥರ್ಮ್ಸ್ ಅಥವಾ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇಫ್ ದ ಔಟರ್ ಎನ್ವಿರಾನ್ಮೆಂಟ್ ಈಸ್ ಹ್ಯಾವಿಂಗ್ ಹೈ ಟೆಂಪ್ರೇಚರ್, ದ ಬಾಡಿ ಕಾಂಪನ್ಸೇಟ್ ವಿತ್ ದ್ಯಾಟ್. ಬಾಡಿ ಒಳಗಡೆನೂ ಕೂಡ ಟೆಂಪ್ರೇಚರು ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ, ಬಟ್ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ಲೆವೆಲ್. ಸೊ ಎಕ್ಸ್ಟ್ರೀಮ್ ಕೇಸಸಲ್ಲಿ ತುಂಬಾ ಜಾಸ್ತಿ ಆಯಿತು ಅಥವಾ ತುಂಬಾ ಕಡಿಮೆ ಆಯಿತು ಟೆಂಪ್ರೇಚರ್, ಆವಾಗ ಏನು ಮಾಡುತ್ತೆ, ದೇ ಶೋ ಬಿಹೇವಿಯರಲ್ ಅಡ್ಯಾಪ್ಟೇಷನ್ಸ್. ಒಂದು ಹೈಬರ್ನೇಷನ್, ಇನ್ನೊಂದು ಏಸ್ಟಿವೇಷನ್ ಅಂತ. ಓಕೆ, ವಿಂಟರ್ ಸೀಸನಲ್ಲಿ ಕೋಲ್ಡ್ ಕಂಡೀಷನಲ್ಲಿ ಏನು ಮಾಡುತ್ತೆ, ವಿಂಟರ್ ಸ್ಲೀಪಿಗೆ ಹೊಟ್ಟೋಗ್ಬಿಡುತ್ತೆ. ವಿಂಟರ್ ಸೀಸನ್ ಮುಗಿಯೋ ತನಕ ಆ ಆ್ಯನಿಮಲ್ ಏನಾಗುತ್ತೆ, ವಿಂಟರ್ ಸ್ಲೀಪಿಗೆ ಹೋಗುತ್ತೆ. ವಿಂಟರ್ ಸ್ಲೀಪ್ ಅಂತ ಹೇಳಿದ್ರೆ, ಸೊ ಫುಲ್ ವಿಂಟರ್ ಮುಗಿಯೋ ತನಕ ಅದು ನಿದ್ದೆ ಮಾಡುತ್ತೆ. ಅದು ಬಾಡಿ ಒಳಗಡೆ ಆಗುವಂಥ ಎಲ್ಲ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸು ಸ್ಲೋ ರೇಟಲ್ ಆಗುತ್ತೆ. ರೆಸ್ಪಿರೇಷನ್ ಆಗಿರ್ಬೋದು, ಸರ್ಕ್ಯುಲೇಷನ್ ಆಗಿರ್ಬೋದು, ಡೈಜೆಷನ್, ರೆಸ್ಪಿರೇಷನ್ ಎಲ್ಲನೂ ಕೂಡ ಏನಾಗುತ್ತೆ, ಸ್ಲೋ ಲೆವೆಲಲ್ಲಿ ಆಗುತ್ತೆ. ಸೊ ಇದನ್ನು ವಿಂಟರ್ ಸ್ಲೀಪ್ ಅಂತ ಹೇಳ್ತೀವಿ. ಸೊ ಹೈ ಟೆಂಪ್ರೇಚರ್ ಇದ್ದಾಗ, ಸೊ ಯಾವಾಗ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆ ಟೈಮಲ್ಲಿ ಅದು ಏಸ್ಟಿವೇಷನ್ ಅಂತ ಆ ಒಂದು ಪ್ರಾಸೆಸ್ಸಿಗೆ ಅಂಡರ್ಗೋ ಆಗುತ್ತೆ. ಅದನ್ನು ಸಮ್ಮರ್ ಸ್ಲೀಪ್ ಅಂತ ಕರಿತೀವಿ. ಹೈ ಟೆಂಪ್ರೇಚರಲ್ಲಿ ಸಮ್ಮರ್ ಸೀಸನ್ ಮುಗಿಯೋ ತನಕ ಅದು ಇಟ್ ವಿಲ್ ಸ್ಲೀಪ್, ಇನ್ಆ್ಯಕ್ಟಿವ್ ಆಗಿಬಿಡುತ್ತೆ. ಓಕೆನಾ, ದಿಸ್ ಇಸ್ ಅಬೌಟ್ ಪಾಯ್ಕಿಲೋಥರ್ಮ್ಸ್. So another one is homeotherms or warm-blooded animal. As the name indicates, homeo means same anta. Here temperature is maintained constant irrespective of the surrounding. ಬಾಡಿ ಒಳಗಡೆ ಸೇಮ್ ಟೆಂಪ್ರೇಚರ್ ಇರುತ್ತೆ. ಸೊ ನಿಮಗೆ ಗೊತ್ತಿರಂಗೆ, ಸೊ ಹ್ಯೂಮನ್ಸ್ ಆರ್ ಹ್ಯಾವಿಂಗ್ ಬಾಡಿ ಟೆಂಪ್ರೇಚರ್ ಆಫ್ 37 ಡಿಗ್ರಿ ಸೆಂಟಿಗ್ರೇಡ್. ಇಂಟರ್ನಲ್ ಬಾಡಿ ಟೆಂಪ್ರೇಚರ್ ಇಷ್ಟೇ ಮೇಂಟೈನ್ ಆಗುತ್ತೆ. ಓಕೆ, ಇಟ್ ವಿಲ್ ನಾಟ್ ಚೇಂಜ್, ಸೇಮ್ ಇಷ್ಟೇ ಇರುತ್ತೆ. ಸೊ ಇಲ್ಲಿ ಹೊರಗಡೆ ಚೇಂಜ್ ಆಯಿತು ಅಂತ ಹೇಳಿದ್ರು ಕೂಡ ಚೇಂಜ್ ಆಗೋದಿಲ್ಲ. ವೆನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಇನ್ ದ ಔಟರ್ ಎನ್ವಿರಾನ್ಮೆಂಟ್ ಆರ್ ಡಿಕ್ರೀಸಸ್, ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಬಾಡಿ ಒಳಗಡೆ ಇನ್ಕ್ರೀಸ್ ಡಿಕ್ರೀಸ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ಚೇಂಜ್. ಓಕೆ, ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸರೌಂಡಿಂಗ್, ಇಲ್ಲಿ ಚೇಂಜ್ ಆಗುತ್ತೆ. ಬಾಡಿ ಒಳಗಡೆನೂ ಕೂಡ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಎನ್ವಿರಾನ್ಮೆಂಟ್. Here, hypothalamus of the brain maintain constant internal temperature in different season. Okay, ಹೈಪೋಥಲಾಮಸ್ ಅಂತ ಒಂದು ಪಾರ್ಟ್ ಇರುತ್ತೆ ಬ್ರೈನಲ್ಲಿ. ಅದು ನಿಮಗೆ ನಾನು ಫಸ್ಟೇ ತೋರಿಸಿದ್ದೆ ಡಯಾಗ್ರಾಮಲ್ಲಿ. ಸೊ ಹಿಯರ್ ಐ ಶೋಡ್ ಯು ಹಿಯರ್ ಇನ್ ದ ಡಯಾಗ್ರಾಮ್. ಸಿ ಹಿಯರ್ ದಿಸ್ ಬ್ಲೂ ಕಲರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಹೈಪೋಥಲಾಮಸ್. ಹಿಯರ್ ಇದು ನಿಮಗೆ ಏನು ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಇಟ್ ವಿಲ್ ಮೇಂಟೈನ್ ದ ಇಂಟರ್ನಲ್ ಟೆಂಪ್ರೇಚರ್ ಇನ್ ಡಿಫ್ರೆಂಟ್ ಸೀಸನ್. ಓಕೆ, ಹಿಯರ್ ದೆರ್ ಆರ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತಲೂ ಕೂಡ ಆಗುತ್ತೆ. ಈ ಡೀಟೇಲ್ ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಅದನ್ನು. ಸೊ ಬಾಡಿ ಪಾರ್ಟ್ ಟೆಂಪ್ರೇಚರ್ ಫಾಲ್ಸ್ ಹಿಯರ್.
ಇದು ಇವಾಗ ಬಾಡಿ ಟೆಂಪ್ರೇಚರ್ ಕಡಿಮೆ ಆಯಿತು, ಆವಾಗ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಕಾನ್ಸ್ಟ್ರಿಕ್ಟ್ ಆಗುತ್ತೆ. ಕನ್ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಅದರದ್ದು ಸೈಜ್ ಚಿಕ್ಕದಾಗುತ್ತೆ. ಸೊ ದಟ್ ಹೀಟ್ ಈಸ್ ಕನ್ಸರ್ವ್ಡ್, ಹೀಟ್ ಕನ್ಸರ್ವ್ ಆಗೋದಕ್ಕೆ, ಯಾಕಂದರೆ ಟೆಂಪ್ರೇಚರ್ ಫಾಲ್ ಆಗ್ತಾಯಿತ್ತಲ್ಲ. ದೆನ್ ಸ್ವೆಟ್ ಗ್ಲ್ಯಾಂಡ್ಸ್ ಡು ನಾಟ್ ಸೆಕ್ರೇಟ್ ಫ್ಲೂಯಿಡ್. ಸ್ವೆಟ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಫ್ಲೂಯಿಡನ್ನ ಸೆಕ್ರೇಟ್ ಮಾಡೋದಿಲ್ಲ, ಸ್ವೆಟ್ಟನ್ನ ಸೆಕ್ರೇಟ್ ಮಾಡೋದಿಲ್ಲ. ಆಮೇಲೆ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ, ಇನ್ವಾಲಂಟ್ರಿ ಕಾಂಟ್ರಾಕ್ಷನ್ ಆಫ್ ದ ಮಸಲ್ಸ್ ಆಗಿ ಬಾಡಿ ಜನರೇಟ್ಸ್ ದ ಹೀಟ್ ವಿಚ್ ವಾರ್ಮ್ಸ್ ದ ಬಾಡಿ. ಕೋಲ್ಡ್ ಟೆಂಪ್ರೇಚರ್ ಬಾಡಿ ಒಳಗಡೆ ಬಂದಾಗ ಈ ಎಲ್ಲ ಪ್ರಾಸೆಸ್ ಆಗುತ್ತೆ. ಆಮೇಲೆ ಹೀಟ್ ಈಸ್ ರಿಟೈನ್ಡ್, ದೆನ್ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಬರುತ್ತೆ. ಕೆಲವೊಂದು ಸರಿ ಟೆಂಪ್ರೇಚರ್ ರೈಸ್ ಆಯಿತು, ಇನ್ಕ್ರೀಸ್ ಆಗುತ್ತೆ. ನಿಮಗೆ ಜ್ವರ ಎಲ್ಲ ಬಂದಾಗ ವೆನ್ ಯು ಹ್ಯಾವ್ ಫೀವರ್ ಆರ್ ಕೋಲ್ಡ್ ಫೀವರ್ ಲೈಕ್ ದ್ಯಾಟ್, ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಡೈಲೇಟ್ ಆಗುತ್ತೆ. ಡೈಲೇಟ್ ಅಂತ ಹೇಳಿದ್ರೆ ಅದರದ್ದು ಡಯಾಮೀಟರ್ ಇನ್ಕ್ರೀಸ್ ಆಗುತ್ತೆ, ವಿಡ್ತ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅಗಲ ಜಾಸ್ತಿ ಆಗಿ ಆವಾಗ ಏನಾಗುತ್ತೆ, ಹೀಟ್ ಲಾಸ್ ಆಗುತ್ತೆ, ಎನ್ವಿರಾನ್ಮೆಂಟ್ಗೆ ಹೀಟ್ ಲಾಸ್ ಆಯಿತು. ಮತ್ತು ಸ್ವೆಟ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಸ್ವೆಟ್ಟನ್ನ ಸೆಕ್ರೇಟ್ ಮಾಡುತ್ತೆ. ಅದ್ರ ಜೊತೆಗೆ ಫ್ಲೂಯಿಡ್ ಎವಾಪ್ರೇಟ್ ಆಗಿ ಹೀಟ್ ಈಸ್ ಲಾಸ್ಟ್ ಫ್ರಮ್ ದ ಬಾಡಿ. ಆವಾಗ ಹೀಟ್ ಏನಾಗುತ್ತೆ, ಸ್ವೆಟ್ ಫಾರ್ಮಲ್ಲಿ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ದೆನ್ ವಾಟ್ ಹ್ಯಾಪನ್, ಹೀಟ್ ಈಸ್ ಲಾಸ್ಟ್ ಟು ದ ಎನ್ವಿರಾನ್ಮೆಂಟ್, ದೆನ್ ದ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಈಸ್ ರಿಟೈನ್. ಆವಾಗ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ಈ ಒಂದು ವೇಯಲ್ಲಿ ನಿಮಗೆ ಟೆಂಪ್ರೇಚರು, ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಹೈ ಆದರೆ, ಟೆಂಪ್ರೇಚರ್ ಕಡಿಮೆ ಆದರೆ ಈ ಎಲ್ಲ ಪ್ರಾಸೆಸ್ ಆಗಿ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಬರುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಈ ಎಲ್ಲ ಪ್ರಾಸೆಸ್ ಆಗಿ ನಿಮಗೆ ಮತ್ತೆ ನಾರ್ಮಲ್ ಟೆಂಪ್ರೇಚರ್ ಬರುತ್ತೆ. ಓಕೆ, ದೆನ್ ಥರ್ಡ್ ಈಸ್ ಅಯಾನಿಕ್ ಕಾನ್ಸಂಟ್ರೇಷನ್. ಸೊ ಅಯಾನಿಕ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ದ ಅಯಾನ್ಸ್ ಲೈಕ್ ಸೋಡಿಯಂ, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಆ್ಯಂಡ್ ಕ್ಯಾಲ್ಶಿಯಮ್ ಎಕ್ಸೆಟ್ರಾ ಆರ್ ಟು ಬಿ ಮೇಂಟೈನ್ಡ್ ಅಟ್ ಕಾನ್ಸ್ಟೆಂಟ್ ಲೆವೆಲ್ ಇನ್ ದ ಬಾಡಿ ಫ್ಲೂಯಿಡ್ಸ್. ಎಲ್ಲನೂ ಕೂಡ ಕಾನ್ಸ್ಟೆಂಟ್ ಲೆವೆಲಲ್ಲಿ ಮೇಂಟೈನ್ ಆಗುತ್ತೆ ಬಾಡಿಯಲ್ಲಿ, ಬಾಡಿ ಫ್ಲೂಯಿಡ್ಸಲ್ಲಿ. ಯೂರಿನ್ ಆಗಿರ್ಬೋದು, ಲಿಂಫ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಸಲೈವಾ ಆಗಿರ್ಬೋದು, ಡೈಜೆಸ್ಟಿವ್ ಜ್ಯೂಸಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್, ಯಾವುದೇ ಒಂದು ಫ್ಲೂಯಿಡ್ ಇರ್ಬೋದು ಅದರಲ್ಲೆಲ್ಲ ಈ ಅಯಾನ್ಸು ಕಾನ್ಸ್ಟೆಂಟ್ ಲೆವೆಲಲ್ಲಿ ಇರಬೇಕು. ಬರೀ ಸೋಡಿಯಂ ಜಾಸ್ತಿ ಇದು ಪೊಟ್ಯಾಷಿಯಮ್ ಕಡಿಮೆ ಆದರೆ, ಸೊ ಲೈಕ್ ದಿಸ್ ಇಟ್ಸ್ ಅ ಪ್ರಾಬ್ಲಮ್. ಸೊ ಇದನ್ನು ಎಲೆಕ್ಟ್ರೋಲೈಟ್ಸ್ ಅಂತಲೂ ಕೂಡ ಕರಿತೀವಿ. ಓಕೆ, ಆ್ಯಸ್ ಇಟ್ ಈಸ್ ಕ್ಯಾರಿಂಗ್ ಅ ಚಾರ್ಜಸ್ ಹಿಯರ್. ಈ ಲೋವರ್ ಫಾರ್ಮ್ಸಲ್ಲಿ, ಲೋವರ್ ಆ್ಯನಿಮಲ್ಸಲ್ಲಿ ಏನಾಗುತ್ತೆ, ನೆಫ್ರೀಡಿಯಾ ಹೆಲ್ಪ್ಸ್ ಇನ್ ಅಯಾನಿಕ್ ರೆಗ್ಯುಲೇಷನ್. ನೆಫ್ರೀಡಿಯಾ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ದ ಕಿಡ್ನಿ, ಸೊ ಪ್ರಿಮಿಟಿವ್ ಫಾರ್ಮ್ ಆಫ್ ಕಿಡ್ನಿ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಅಡ್ವಾನ್ಸ್ಡ್ ಫಾರ್ಮಲ್ಲಿ ಡೆವಲಪ್ ಆದಾಗ ನೆಫ್ರಿಡಿಯಾ ಅದು ಕಿಡ್ನಿ ಆಗುತ್ತೆ. ಲೋವರ್ ಫಾರ್ಮ್ಸಲ್ಲಿ ಸ್ವಲ್ಪ ಸಿಂಪಲ್ ಇರೋವಂಥ ಕಿಡ್ನಿ ಫಾರ್ಮಲ್ಲಿ ಇರೋವಂಥ ಸ್ಟ್ರಕ್ಚರನ್ನು ನೆಫ್ರಿಡಿಯಾ ಅಂತ ಕರಿತೀವಿ. ಈ ನೆಫ್ರಿಡಿಯಾ ಅಯಾನಿಕ್ ರೆಗ್ಯುಲೇಷನನ್ನು ಮೇಂಟೈನ್ ಮಾಡುತ್ತೆ. ಅದೇ ಹೈಯರ್ ಫಾರ್ಮ್ಸಲ್ಲಿ ಕಿಡ್ನೀಸ್ ತುಂಬ ಚೆನ್ನಾಗಿ ಡೆವಲಪ್ ಆಗಿರುತ್ತೆ, ಅದು ನಿಮಗೆ ಅಯಾನ್ ಕಾನ್ಸಂಟ್ರೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಯಾವ ಥರ ಅಂತ ಹೇಳಿದ್ರೆ ಯೂರಿನ್ ಫಾರ್ಮೇಷನ್ ಆಗುತ್ತೆ, ಅಲ್ಟ್ರಾ ಫಿಲ್ಟ್ರೇಷನ್ ಆಗುತ್ತೆ, ಮತ್ತು ರೀಅಬ್ಸಾರ್ಪ್ಷನ್ ಅಂತ ಕೆಲವೊಂದು ಪ್ರಾಸೆಸ್. ಸೊ ದೆನ್ ಇನ್ ಯೋರ್ ಫರ್ದರ್ ಕ್ಲಾಸಸ್ ಯು ವಿಲ್ ಸ್ಟಡಿ ದಿಸ್. ಈ ಥರ ನಿಮಗೆ ಮೇಂಟೈನ್ ಆಗುತ್ತೆ. ಸೊ ಕಮಿಂಗ್ ಟು ದ ಫೋರ್ತ್ ಫ್ಯಾಕ್ಟರ್, ದಟ್ ಈಸ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ದ pH ಆಫ್ ದ ಬಾಡಿ ಫ್ಲೂಯಿಡ್ ಹ್ಯಾಸ್ ಟು ಬಿ ಮೇಂಟೈನ್ ಕಾನ್ಸ್ಟೆಂಟ್ ಇನ್ ಆರ್ಡರ್ ಟು ಹ್ಯಾವ್ ಹೋಮಿಯೋಸ್ಟಾಸಿಸ್. ಬಾಡಿ ಒಳಗಡೆ ಸ್ಟೇಬಲ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಇರಬೇಕು ಅಂತ ಹೇಳಿದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ನಾರ್ಮಲ್ ಇರಬೇಕು. Okay, the hydrogen ions are to be maintained at constant level to maintain constant pH. ಹೈಡ್ರೋಜನ್ ಅಯಾನ್ಸ್ ಮೇಂಟೈನ್ ಆಗಬೇಕು ಪಿ ಹೆಚನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ. ಇಲ್ಲಿ ಪಿ ಹೆಚ್ ಇಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಫ್ಲೂಯಿಡ್ಸ್. ಓಕೆ, ದಿಸ್ ಇಸ್ ಬಿಕಾಸ್ ನಾಟ್ ಆಲ್ ಎನ್ಸೈಮ್ಸ್ ರಿಕ್ವೈರ್ಡ್ ದ ಸೇಮ್ ಪಿ ಹೆಚ್. ಇದೇನಂತ ಹೇಳಿದ್ರೆ ಒಂದು ಆರ್ಗನಲ್ಲಿ, ಒಂದು ಫ್ಲೂಯಿಡಲ್ಲಿ ಇರುವಂಥ ಪಿ ಹೆಚು, ಬ್ಲಡ್ ಪಿ ಹೆಚ್ ಬೇರೆ ಇರುತ್ತೆ, ಯೂರಿನಿಂದು ಪಿ ಹೆಚ್ ಬೇರೆ ಇರುತ್ತೆ, ಮತ್ತು ಬೇರೆ ಬೇರೆ ಆರ್ಗನ್ಸ್ ಬಾಡಿ ಪಾರ್ಟ್ಸಲ್ಲಿ ಬೇರೆ ಬೇರೆ ಪಿ ಹೆಚ್ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಒಂದು ಪಾರ್ಟಲ್ಲಿ, ಆ ಒಂದು ಫ್ಲೂಯಿಡಲ್ಲಿ, ಆ ಒಂದು ಆರ್ಗನಲ್ಲಿ ಇರೋವಂಥ ಎನ್ಸೈಮ್ಸ್ ವರ್ಕ್ ಮಾಡೋದಕ್ಕೆ ಬೇರೆ ಬೇರೆ ಪಿ ಹೆಚ್ ಲೆವೆಲ್ ಬೇಕಾಗಿರುತ್ತೆ. ಕೆಲವೊಂದಕ್ಕೆ ಆ್ಯಸಿಡಿಕ್ ಪಿ ಹೆಚ್ ಬೇಕಾಗಿರುತ್ತೆ, ಕೆಲವೊಂದು ಆರ್ಗನ್ಸ್ ಫಂಕ್ಷನ್ ಮಾಡೋದಕ್ಕೆ ಬೇಸಿಕ್ ಪಿ ಹೆಚ್ ಬೇಕಾಗಿರುತ್ತೆ, ಇನ್ನು ಕೆಲವೊಂದಕ್ಕೆ ನ್ಯೂಟ್ರಲ್ ಪಿ ಹೆಚ್ ಬೇಕಾಗಿರುತ್ತೆ. ಸೊ ಯು ನೋ ದ್ಯಾಟ್ ದ ಪಿ ಹೆಚ್ ಸ್ಕೇಲ್ 1 to 6 ಆ್ಯಸಿಡಿಕ್ ಅಂತ ಹೇಳ್ತೀವಿ, 7 ನ್ಯೂಟ್ರಲ್ ಅಂತ ಹೇಳ್ತೀವಿ, 7 to 14 ಬೇಸಿಕ್ ಅಂತ ಹೇಳ್ತೀವಿ. ಓಕೆ, ದೆನ್ ಈ ಪಿ ಹೆಚ್ ಬಾಡಿ ಒಳಗಡೆ ಯಾವ ಥರ ಮೇಂಟೈನ್ ಆಗುತ್ತೆ ಅಂದರೆ ಬಫರಿಂಗ್ ಆ್ಯಕ್ಷನ್ ಮುಖಾಂತರ ಮೇಂಟೈನ್ ಆಗುತ್ತೆ. ಸೊ ಬಫರಿಂಗ್ ಆ್ಯಕ್ಷನ್ ಅಂತ ಹೇಳಿದ್ರೆ ಬಫರ್ ಸಲ್ಯೂಷನ್ಸ್ ಅಂದರೆ ಇಟ್ ಈಸ್ ಅ ಸಲ್ಯೂಷನ್ ವಿಚ್ ರೆಸಿಸ್ಟ್ ದ ಚೇಂಜ್ ಇನ್ ದ ಪಿ ಹೆಚ್ ವ್ಯಾಲ್ಯೂ ಬೈ ಆ್ಯಡಿಂಗ್ ಅ ಸ್ಮಾಲ್ ಅಮೌಂಟ್ ಆಫ್ ಆ್ಯನ್ ಆ್ಯಸಿಡ್ ಆರ್ ಅ ಬೇಸ್. ಓಕೆ, ಪಿ ಹೆಚ್ ಚೇಂಜ್ ಆಗ್ದಂಗೆ ಆ್ಯಸಿಡ್ ಅಥವಾ ಬೇಸು ಅದು ಯಾವಾಗ ಚಾನ್ಸಸ್ ಇರುತ್ತೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗೋದು, ಆ ಟೈಮಲ್ಲಿ ಏನು ಮಾಡ್ತಾರೆ, ಆ್ಯಸಿಡ್ ಆರ್ ಬೇಸನ್ನ ಆ್ಯಡ್ ಮಾಡಿ ಅಲ್ಲಿ ಕಾನ್ಸ್ಟೆಂಟ್ ಪಿ ಹೆಚ್ ಲೆವೆಲನ್ನು ಮೇಂಟೈನ್ ಮಾಡೋದನ್ನು ಬಫರಿಂಗ್ ಆ್ಯಕ್ಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಮೇಂಟೈನ್ ಬೈ ಬಫರಿಂಗ್ ಆ್ಯಕ್ಷನ್ಸ್. ದ ವೇರಿಯೇಷನ್ ಆಫ್ ದ ಪಿ ಹೆಚ್ ಲೀಡ್ಸ್ ಟು ಅಡ್ವರ್ಸ್ ಎಫೆಕ್ಟ್. ಸಪೋಸ್ ಜಾಸ್ತಿ ಆಯಿತು ಅಂದರೂ ಪ್ರಾಬ್ಲಮ್ ಆಗುತ್ತೆ, ಪಿ ಹೆಚ್ ಕಡಿಮೆ ಆಯಿತು ಅಂದರೂ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ವಾಟ್ ಆರ್ ದ ಪ್ರಾಬ್ಲಮ್ಸ್?
ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು, ಆವಾಗ ಏನು ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಹೇಳಬೇಕಾದ್ರೆ ಎರಡು ಪ್ರಾಬ್ಲಮ್ಸ್ ಟು ಟೆಲ್ ಯು. ದೆರ್ ಆರ್ ಟೂ ಪ್ರಾಬ್ಲಮ್ಸ್ ಆ್ಯಸ್ ಅನ್ ಎಕ್ಸಾಂಪಲ್. ಫಸ್ಟ್ ಈಸ್ ಇಫ್ ದ pH ಚೇಂಜಸ್ ಫ್ರಮ್ 7.4 to 7. pH ಬ್ಲಡ್ pH ನಮಗೆ 7.4 ಇರಬೇಕು, ಅದರಿಂದ 7ಗೆ ಹೊಟ್ಟೋಗ್ಬಿಟ್ರೆ ಕಡಿಮೆ ಆದರೆ ವಾಟ್ ಹ್ಯಾಪನ್ಸ್ ಇಸ್ ದ ಹಾರ್ಟ್ ಬೀಟ್ ಇನ್ಕ್ರೀಸಸ್ ಫ್ರಮ್ 75 to 50 per minute. ಹಾರ್ಟ್ ಬಿಟ್ಟು 75 to 50ಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಇಫ್ ಇಟ್ ಗೋಸ್ ಟು 7.8ಗೆ ಇನ್ಕ್ರೀಸ್ ಆಯಿತು ಅಂತ ಹೇಳಬೇಕಾದ್ರೆ ದ ಹಾರ್ಟ್ ಬೀಟ್ ಇನ್ಕ್ರೀಸಸ್ ಫ್ರಮ್ 75 to 85. ನಾರ್ಮಲ್ ಆಗಿ 75 ಇರಬೇಕಾಗಿರೋದು ಇದು 50 ಕಡಿಮೆ ಆಗಿಬಿಡುತ್ತೆ, ಇಲ್ಲಿ 85ಗೆ ಜಾಸ್ತಿ ಆಗುತ್ತೆ. pH ಜಾಸ್ತಿ ಆದಾಗ ಇದು ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇನ್ ಮ್ಯಾನ್ ದ ಬ್ಲಡ್ pH ಇಸ್ ಅರೌಂಡ್ 7.4. ಬ್ಲಡ್ pH 7.4 ಇರುತ್ತೆ. ಅದು ಇಫ್ ದಿಸ್ ಕಮ್ಸ್ ಡೌನ್ 6.9ಗೆ ಬಂದಾಗ ಎಸಿಡೋಸಿಸ್ ಅಂತ ಆಫ್ ದ ಬ್ಲಡ್ ಆಗುತ್ತೆ. ದಿಸ್ ರಿಸಲ್ಟ್ಸ್ ಇನ್ ದ ಡೆತ್ ಆಫ್ ದ ಪರ್ಸನ್. ಅಂದರೆ ಆ್ಯಸಿಡ್ ಆಗಿಬಿಡುತ್ತೆ, ಬ್ಲಡ್ ಕನ್ವರ್ಟ್ಸ್ ಇಟ್ ಸೆಲ್ಫ್ ಇಂಟು ಆ್ಯನ್ ಆ್ಯಸಿಡ್, ಆ್ಯಸಿಡೋಸಿಸ್ ಅಂತ ಹೇಳ್ತೀವಿ. ಆವಾಗ ದ ಪರ್ಸನ್ ವಿಲ್ ಡೈ. ಇಫ್ ದ pH ರೈಸಸ್ ಟು 7.7ಗೆ ಜಾಸ್ತಿ ಆಯಿತು pH ಅಂತ ಹೇಳಿದ್ರೆ ಅದನ್ನು ಆಲ್ಕೋಹಾಲಿಸಿಸ್ ಅಂತ ಹೇಳ್ತೀವಿ. ದಿಸ್ ರಿಸಲ್ಟ್ಸ್ ದ ಪರ್ಸನ್ ಗೆಟ್ಸ್ ಮಸ್ಕ್ಯುಲರ್ ಫಿಟ್ಸ್ ಆ್ಯಂಡ್ ಹಾರ್ಟ್ ಬೀಟ್ ರೈಸಸ್ ಟು ಮ್ಯಾಕ್ಸಿಮಮ್. ಮಸ್ಕ್ಯುಲರ್ ಫಿಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ, ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್, ಓಕೆ, ವಿಚ್ ಆರ್ showing the adverse effects due to the increase or decrease in the normal blood pH. ಓಕೆ, ಇಲ್ಲಿ pH ಇನ್ಸೈಡ್ ದ ಬಾಡಿ ಅಂತ ಸಲೈವಾದಲ್ಲಿ 6.5 to 7.5 ಇರುತ್ತೆ, ಬ್ಲಡ್ಡಲ್ಲಿ 7.35 to 7.45 ಇರುತ್ತೆ, ಸ್ಟಮಕ್ಕಲ್ಲಿ 1.5 to 6.5 ಇರುತ್ತೆ. ಸೊ ಲಾರ್ಜ್ ಇಂಟೆಸ್ಟೈನಲ್ಲಿ 4.7 to 7, ಅಂದರೆ ಇದು ತುಂಬ ಎಸಿಡಿಕ್ ಇರುತ್ತೆ. ಇಲ್ಲಿ ಸ್ಟಮಕ್ ಈಸ್ ಆಲ್ಸೋ ವೆರಿ ಹೈಲಿ ಎಸಿಡಿಕ್, ದಿಸ್ ಈಸ್ ಆಲ್ಸೋ ಎಸಿಡಿಕ್, ಸ್ಮಾಲ್ ಇಂಟೆಸ್ಟೈನಲ್ಲೂ ಕೂಡ ಎಸಿಡಿಕ್. ಇದು ಯಾಕೆ ಎಸಿಡಿಕ್ ಅಂತ ಹೇಳಿದ್ರೆ ಯು ನೋ ದಟ್ ಇಟ್ ಶುಡ್ ಹೆಲ್ಪ್ ಫಾರ್ ದ ಡೈಜೆಷನ್ ಆಫ್ ದ ಫುಡ್. ಅಬ್ಸಾರ್ಪ್ಷನ್ ಆಗೋದಕ್ಕೆ, ಡೈಜೆಷನ್ ಆಗೋದಕ್ಕೆ ಆ್ಯಸಿಡ್ ಪೋರ್ ಆಗಿ ಅಲ್ಲಿ ಗ್ರೈಂಡಿಂಗ್ ಎಲ್ಲ ಆಗುತ್ತೆ. ಓಕೆ, ದೆನ್ ಸಲೈವಾದು ನಾರ್ಮಲ್ ಅಪ್ರಾಕ್ಸಿಮೇಟು ಸೇಮ್ ಇರುತ್ತೆ, ನ್ಯೂಟ್ರಲಲ್ಲಿರುತ್ತೆ. ಬ್ಲಡ್ಡು ಕೂಡ ನಿಮಗೆ 7.35 to 7.4 ಅಲ್ಲಿ ಮೇಂಟೈನ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಪಾರ್ಟ್. ಸೊ ಟು ಟೆಲ್ ಯು ಒನ್ಸ್ ಅಗೇನ್, ಇನ್ನೊಂದು ಸರಿ ಏನೇನು ಓದಿದ್ದೀವಿ ಅಂತ ಗ್ಲಾನ್ಸ್ ಮಾಡಬೇಕಾದ್ರೆ, ಸೊ ಯೂನಿಟ್ 1 ಹೋಮಿಯೋಸ್ಟಾಸಿಸ್ನ ಸ್ಟಾರ್ಟ್ ಮಾಡಿದ್ದೀವಿ ಪೇಪರ್ 3ಅಲ್ಲಿ. ದೆನ್ ಇದರಲ್ಲಿ ಮೇಂಟೆನೆನ್ಸ್ ಆಫ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್, ದಿಸ್ ಇಸ್ ಪಾರ್ಟ್ 1. ಇಲ್ಲಿ ಹೋಮಿಯೋಸ್ಟಾಸಿಸ್ ಅಂತ ಹೇಳಿದ್ರೆ ದ ಕಾನ್ಸೆಪ್ಟ್ ಆಫ್ ಮೇಂಟೆನೆನ್ಸ್ ಆಫ್ ಸ್ಟೇಬಲ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಟು ಮೇಂಟೈನ್ ನಾರ್ಮಲ್ ಫಂಕ್ಷನ್ಸ್ ಇನ್ ದ ಬಾಡಿ, ಇದನ್ನು ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ. ಇಲ್ಲಿ 7 ಫ್ಯಾಕ್ಟರ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಕಾನ್ಸ್ಟೆಂಟ್ ಲೆವೆಲಲ್ಲಿ ಹೋಮಿಯೋಸ್ಟಾಸಿಸ್ ಮೇಂಟೈನ್ ಆಗಬೇಕಾದ್ರೆ. ಒನ್ ಇಸ್ ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್, another one is temperature, and third is ionic concentration, fourth is hydrogen ion concentration, that is called as pH, fifth is blood sugar level, that is role of pancreas, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಹಾರ್ಮೋನ್ಸ್, ದೆನ್ ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್, ಇದೆಷ್ಟು ಕೂಡ ಬಾಡಿಯಲ್ಲಿ ಕಾನ್ಸ್ಟೆಂಟ್ ಲೆವೆಲಲ್ಲಿ ಮೇಂಟೈನ್ ಆಗಬೇಕು. ಓಕೆ, ಸೊ ವಾಟರ್ ಸಾಲ್ಟ್ ಕಾನ್ಸಂಟ್ರೇಷನ್ ಆಸ್ಮೋಸಿಸ್ ಮತ್ತು ಆಸ್ಮಾಟಿಕ್ ಪ್ರೆಷರ್ ಮುಖಾಂತರ ನಿಮಗೆ ಆಗುತ್ತೆ. ಆ್ಯಂಡ್ ಹಿಯರ್ ದ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕಿಡ್ನೀಸ್ ಪ್ಲೇ ಅ ರೋಲ್. ಇದು ಈ 3 ಥರ ಸೊಲ್ಯೂಷನ್ಸನ್ನು ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ದೆನ್ ಟೆಂಪ್ರೇಚರ್, ದಿಸ್ ಈಸ್ ಮೇಂಟೈನ್ಡ್ ಬೈ ಹೈಪೋಥಲಾಮಸ್. ಓಕೆ, ಆ್ಯಂಡ್ ಸಮ್ ಆಫ್ ದ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸ್. ಆ್ಯನಿಮಲ್ಸನ್ನು 2 ಥರ ಡಿವೈಡ್ ಮಾಡ್ತಾರೆ, ಪೈಕಿಲೋಥರ್ಮ್ಸ್ ಆರ್ ಕೋಲ್ಡ್ ಬ್ಲಡೆಡ್, ಹೋಮಿಯೋಥರ್ಮ್ಸ್ ಆರ್ ವಾರ್ಮ್ ಬ್ಲಡೆಡ್ ಅಂತ. ಇಲ್ಲಿ ಪೈಕಿಲೋಥರ್ಮ್ಸ್ ಅಂತ ಹೇಳಿದ್ರೆ ದ ಟೆಂಪ್ರೇಚರ್ ಆಫ್ ದ ಬಾಡಿ ಕೋಪ್ ಅಪ್ ವಿತ್ ದ ಎನ್ವಿರಾನ್ಮೆಂಟಲ್ ಟೆಂಪ್ರೇಚರ್. ಇಲ್ಲಿ ದ ಟೆಂಪ್ರೇಚರ್ ಈಸ್ ಮೇಂಟೈನ್ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸರೌಂಡಿಂಗ್. ಕಾನ್ಸ್ಟೆಂಟ್ ಇರುತ್ತೆ, ಇಲ್ಲಿ ಚೇಂಜ್ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ, ಕೋಪ್ ಅಪ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಡಯಾಗ್ರಾಮ್ ವಿಚ್ ಇಸ್ ಶೋಯಿಂಗ್ ಯು ದ್ಯಾಟ್ ಬಾಡಿ ಟೆಂಪ್ರೇಚರ್ ಫಾಲ್ ಆದರೆ ಯಾವ ಥರ ನಾರ್ಮಲ್ ಟೆಂಪ್ರೇಚರ್ಗೆ ಬರುತ್ತೆ, ಬಾಡಿ ಟೆಂಪ್ರೇಚರ್ ರೈಸ್ ಆದರೆ ಅಗೇನ್ ಯಾವ ಥರ ನಾರ್ಮಲ್ಗೆ ಅಟೈನ್ ಆಗುತ್ತೆ ಅಂತ. ದೆನ್ ಅಯಾನಿಕ್ ಕಾನ್ಸಂಟ್ರೇಷನ್, ಇದು ನೆಫ್ರಿಡಿಯಾ ಮತ್ತು ಕಿಡ್ನೀಸ್ ಇದನ್ನು ಮಾಡುತ್ತೆ, ಎಲ್ಲ ಎಲೆಕ್ಟ್ರೋಲೈಟ್ಸನ್ನ ಅಯಾನ್ಸನ್ನು ಮೇಂಟೈನ್ ಮಾಡುತ್ತೆ. ದೆನ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಆ್ಯಸ್ ಐ ಸೆಡ್ pH, ಇದು ಎಲ್ಲ ಬೇರೆ ಆರ್ಗನ್ಸಲ್ಲಿ, ಬೇರೆ ಫ್ಲೂಯಿಡ್ಸಲ್ಲಿ, ಒಂದೊಂದು ಫ್ಲೂಯಿಡಲ್ಲಿ ಒಂದೊಂದು ಥರ pH ಇರುತ್ತೆ. ಆ್ಯಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಅಂತ ಹೇಳ್ತೀವಿ. ಓಕೆ, ಇದು ಬಫರಿಂಗ್ ಆ್ಯಕ್ಷನ್ ಯೂಸ್ ಮಾಡಿಕೊಂಡು ನಾರ್ಮಲ್ pH ಲೆವೆಲನ್ನು ಮೇಂಟೈನ್ ಮಾಡುತ್ತೆ. ಐ ಮೀನ್ ನ್ಯೂಟ್ರಲ್ pH ಲೆವೆಲ್, ದಟ್ ಇಸ್ 7 ಮೇಂಟೈನ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಹೇಳಿದ್ದೀನಿ. ಇಲ್ಲಿ pH ಲೆವೆಲ್ಲು 7.4 7ಗಾದರೆ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ. ದೆನ್ ದ ಹಾರ್ಟ್ ಬೀಟ್ increases more when it goes to 7.8.
ಸೊ 7.4 ಇಂದ 6.9ಗೆ ಬಂದರೆ ಎಸಿಡೋಸಿಸ್ ಅನ್ನೋ ಒಂದು ಡಿಸೀಸ್ ಕಾಸ್ ಆಗುತ್ತೆ, ವೇರ್ ದ ಬ್ಲಡ್ ಬಿಕಮ್ಸ್ ಆಸಿಡಿಕ್. ಆಲ್ಕೋಲಿಸಿಸ್ ಅಂತ ಒಂದಾಗುತ್ತೆ, ಇದು ಹಾರ್ಟ್ ಬೀಟ್ ಇನ್ಕ್ರೀಸ್ ಮಾಡುತ್ತೆ, ಮಸ್ಕ್ಯುಲರ್ ಫಿಟ್ಸ್, ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ಸಿಗೆ ಎಫೆಕ್ಟ್ ಇದು ಮಾಡುತ್ತೆ. ಇಟ್ ಗಿವ್ಸ್ ದ ವೇ ಫಾರ್ ದ ಹಾರ್ಟ್ ಪ್ರಾಬ್ಲಮ್. ಸೊ ದಿಸ್ ಇಸ್ ದ pH ಇನ್ಸೈಡ್ ದ ಬಾಡಿ ಇನ್ ಡಿಫ್ರೆಂಟ್ ಫ್ಲೂಯಿಡ್ಸ್. ಇದೆಲ್ಲನೂ ಕೂಡ ಫ್ಲೂಯಿಡ್ಸು. ಇಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಇರುತ್ತೆ, ಇಲ್ಲೂ ಕೂಡ ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಡೈಜೆಸ್ಟಿವ್ ಜ್ಯೂಸ್ ಇದೆಲ್ಲ ಇರುತ್ತೆ. ಓಕೆ, ಹೆಪಾಟಿಕ್ ಜ್ಯೂಸ್ ಎಲ್ಲ ಇರುತ್ತೆ. ಸೊ ವಿತ್ ದಿಸ್ I'll stop today's class. In the next part we'll see the another 3 factors which helps in maintenance of the constant temperature, body environment. So thank you everyone.